ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 3. ದ್ವೈಪಾಯನಾದನವರೋ ಮಹಿತ್ವೇ ತಸ್ಯ ದೇಹಜಃ ಸರ್ವಾತ್ಮನಾಶ್ರಿತ ಕೃಷ್ಣಂ ತತ್ಪರಾಂಶ್ಚಾಪ್ಯನುವ್ರತಃ. ಅನುವಾದ: ವಿದುರನು ವೇದವ್ಯಾಸರ ದೇಹದಿಂದ ಜನಿಸಿದವನು. ಅವನು ವ್ಯಾಸರಿಗಿಂತ ಕಡಿಮೆಯೇನಲ್ಲ. ಆದ್ದರಿಂದಲೇ ಅವನು ಕೃಷ್ಣನ ಪಾದಕಮಲಗಳನ್ನು ಹೃತ್ಪೂರ್ವಕವಾಗಿ ಒಪ್ಪಿಕೊಂಡು ಕೃಷ್ಣ ಭಕ್ತರಲ್ಲಿ ಅನುರಕ್ತನಾಗಿದ್ದನು. ಶ್ಲೋಕ 4. ಕಿಮನ್ವ ಪೃಚ್ಛನ್ ಮೈತ್ರೇಯಂ ವಿರಜಾಸ್ಥೀರ್ಥ ಸೇವೆಯ ಉಪಗಮ್ಯ ಕುಶಾವರ್ತ ಆಸೀನಂ ತತ್ವವಿತ್ತಮಂ. ಅನುವಾದ: ವಿದುರನು ಪುಣ್ಯಕ್ಷೇತ್ರಗಳಲ್ಲಿ ಸಂಚಾರ ಮಾಡುತ್ತಾ ಸಕಲ ರಜೋಗುಣ ಶುದ್ಧನಾಗಿ ಕೊನೆಗೆ ಹರಿದ್ವಾರವನ್ನು ಸೇರಿದನು. ಅಲ್ಲಿ ಅವನು ಆಧ್ಯಾತ್ಮಿಕ ಜೀವನ ವಿಜ್ಞಾನವನ್ನು ತಿಳಿದ ಮಹರ್ಷಿಯೊಬ್ಬನನ್ನು ಸಂಧಿಸಿ ಅವನನ್ನು ಪ್ರಶ್ನಿಸಿದನು. ವಿದುರನು ಮೈತ್ರೇಯರಿಂದ ಹೆಚ್ಚಿನದೇನನ್ನೂ ಕೇಳಿ ತಿಳಿದನು ಎಂದು ಶೌನಕ ಋಷಿಗಳು ಕೇಳಿದರು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಶೌನಕ ಋಷಿಗಳು ವಿದುರನನ್ನ ಪ್ರಶ್ನೆ ಮಾಡ್ತಾರೆ. ವಿದುರ ಭಗವಾನ್ ಕೃಷ್ಣನ ಮಿತ್ರನೂ ಆಗಿದ್ದ ಮತ್ತೆ ಮಹಾಭಕ್ತನೂ ಕೂಡ ಆಗಿದ್ದ. ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಮಕ್ಕಳ ಜೊತೆ ಸೇರಿ ತುಂಬಾ ಕುಟಿಲ ಉಪಾಯಗಳನ್ನ ಮಾಡದಂತ ತನ್ನ ಹಿರಿಯ ಸೋದರ ಸಂಬಂಧವನ್ನು ಕೂಡ ಅವನು ತೊರೆದು ಹೊರಟೋಗ್ತಾನೆ. ಅವನ ಬಗ್ಗೆನೂ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕಗಳಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ, ವಿದುರ ವೇದವ್ಯಾಸರ ದೇಹದಿಂದ ಹುಟ್ಟಿರುವಂಥವನು. ಅವನು ವ್ಯಾಸರಿಗಿಂತ ಕಡಿಮೆ ಏನಲ್ಲ. ಅದಕ್ಕೋಸ್ಕರನೇ ಅವನು ಕೃಷ್ಣನ ಪಾದಕಮಲಗಳನ್ನ ಹೃತ್ಪೂರ್ವಕವಾಗಿ ಅಂದ್ರೆ ಮನಸ್ಸಿನಿಂದ ಒಪ್ಕೊಂಡು ಕೃಷ್ಣ ಭಕ್ತರಲ್ಲೇ ಅವನು ಅನುರಕ್ತನಾಗಿದ್ದ. ಈಗ ನೋಡಿ, ಪಾಂಡವರೆಲ್ಲ ಕೃಷ್ಣನ ಭಕ್ತರು, ಅದಕ್ಕೆ ಅವರು ಅಂತಂದ್ರೆ ಅವನು ತುಂಬಾ ಇಷ್ಟ. ಮತ್ತೆ ವೇದವ್ಯಾಸರಿಂದ ಅವನು ಹುಟ್ಟಿರುವಂಥವನು, ಅವನು ಕೂಡ ಕೃಷ್ಣ ಭಕ್ತನೇ ಆಗಿದ್ದ. ಈಗ ಭಾವಾರ್ಥದಲ್ಲಿ ಇದರ ಬಗ್ಗೆ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವಿದುರನು ಶೂದ್ರ ತಾಯಿಯಲ್ಲಿ ಜನಿಸಿದವನು, ಆದರೆ ವ್ಯಾಸರು ಅವನಿಗೆ ಜನ್ಮ ಕೊಟ್ಟ ತಂದೆ. ಹಾಗಾಗಿ ಯಾವುದೇ ವಿಧದಲ್ಲಿ ಅವನು ವ್ಯಾಸದೇವನಿಗಿಂತ ಕಡಿಮೆಯಾಗಿರಲಿಲ್ಲ. ನಾರಾಯಣನ ಅವತಾರವೆಂದು ಭಾವಿಸಿದ್ದ ಮತ್ತು ಎಲ್ಲ ವೈದಿಕ ಸಾಹಿತ್ಯಗಳನ್ನೂ ರಚಿಸಿದ ಒಬ್ಬ ಶ್ರೇಷ್ಠ ತಂದೆಯ ಮಗನಾದುದರಿಂದ ವಿದುರನೂ ಕೂಡ ಒಬ್ಬ ಮಹಾಪುರುಷನಾಗಿದ್ದನು. ಅವನು ಕೃಷ್ಣನನ್ನು ತನ್ನ ಆರಾಧ್ಯ ದೈವವೆಂದು ಅಂಗೀಕರಿಸಿ ಅವನ ಉಪದೇಶಗಳನ್ನು ಹೃತ್ಪೂರ್ವಕವಾಗಿ ಅನುಸರಿಸಿದನು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ವಿದುರ ಒಬ್ಬ ಶೂದ್ರ ತಾಯಿಯಲ್ಲಿ ಹುಟ್ಟಿರುವಂಥವನು, ಆದ್ರೆ ವ್ಯಾಸರು ಏನು ಮಾಡಿದ್ರು? ಅವನಿಗೆ ಜನ್ಮ ಕೊಟ್ಟಂತಹ ತಂದೆ. ವ್ಯಾಸರು ತಂದೆ ಆದ್ರೆ ತಾಯಿ ಬಂದು ಶೂದ್ರಳಾಗಿರ್ತಾಳೆ, ಅವಳು ಮಹಾರಾಣಿ ಅಲ್ಲ. ಆದ್ರೆ ಯಾವ ರೀತಿಯಲ್ಲೂ ಕೂಡ ವ್ಯಾಸದೇವರಿಗಿಂತ ವಿದುರರು ಕಡಿಮೆ ಏನಾಗಿರ್ಲಿಲ್ಲ. ನಾರಾಯಣನ ಅವತಾರ ಅಂತಾನೆ ಭಾವಿಸಿದ್ದಂಥ ಅವರು ಎಲ್ಲ ವೈದಿಕ ಸಾಹಿತ್ಯಗಳನ್ನ ರಚನೆ ಮಾಡಿದಂಥ ಶ್ರೇಷ್ಠ ತಂದೆ ಯಾರು? ವ್ಯಾಸರು. ಅವರ ಮಗ ಆಗಿದ್ದರಿಂದ ವಿದುರ ಕೂಡ ಒಬ್ಬ ಮಹಾಪುರುಷನಾಗಿದ್ದ. ಅವನೇನು ಮಾಡ್ದ? ಕೃಷ್ಣನನ್ನ ತನ್ನ ಆರಾಧ್ಯ ದೈವ ಅಂತ ಅಂಗೀಕಾರ ಮಾಡಿ ಉಪದೇಶಗಳನ್ನೆಲ್ಲ ಅವನು ಹೃದಯದಿಂದ ಅನುಸರಣೆ ಮಾಡ್ತಾ ಇದ್ರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ವಿದುರರ ಬಗ್ಗೆ ಎಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ವಿದುರ ಏನ್ ಮಾಡ್ತಾನೆ? ಪುಣ್ಯಕ್ಷೇತ್ರಗಳಲ್ಲೆಲ್ಲ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲ ರಜೋಗುಣದಿಂದನೂ ಕೂಡ ಶುದ್ಧನಾಗಿ, ಅವನಲ್ಲಿ ರಜೋಗುಣ ಅನ್ನೋದೇ ಇರಲಿಲ್ಲ, ಆಯ್ತಾ. ಕೊನೆಗೇನು ಮಾಡ್ದ? ಅವನು ಎಲ್ಲಾ ಕಡೆ ಸುತ್ತಾಡ್ಕೊಂಡು ಹರಿದ್ವಾರವನ್ನ ಬಂದು ಸೇರ್ಕೊಳ್ತಾನೆ. ಅಲ್ಲಿ ಅವನು ಆಧ್ಯಾತ್ಮಿಕ ಜೀವನದ ವಿಜ್ಞಾನವನ್ನ ತಿಳಿದಿದ್ದಂತ ಒಬ್ಬ ಮಹರ್ಷಿಯನ್ನ ಸಂಧಿಸ್ತಾನೆ. ಭೇಟಿ ಮಾಡಿ ಏನ್ ಮಾಡ್ತಾನೆ? ಅವರನ್ನ ಪ್ರಶ್ನೆ ಮಾಡ್ತಾನೆ. ವಿದುರ ಮೈತ್ರೇಯರಿಂದ ಹೆಚ್ಚಿನದೇನನ್ನ ಕೇಳಿ ತಿಳ್ಕೊಂಡ ಅಂದ್ರೆ, ಆಲ್ರೆಡಿ ಅವನು ಕೂಡ ಎಲ್ಲ ವಿಷಯಗಳನ್ನ ತಿಳ್ಕೊಂಡಿರುವಂಥವನು. ಆದ್ರೂ ಕೂಡ ಮೈತ್ರೇಯ ಮಹರ್ಷಿಗಳನ್ನ ಅವನು ಭೇಟಿಯಾಗ್ತಾನಲ್ಲ, ಅವರಿಂದ ಇನ್ನೇನು ಹೆಚ್ಚಿನದನ್ನ ತಿಳ್ಕೊಂಡ ಅಂತನ್ಬಿಟ್ಟು ಇಲ್ಲಿ ಶೌನಕ ಋಷಿಗಳು ಪ್ರಶ್ನೆಯನ್ನ ಕೇಳ್ತಾರೆ. ಈಗ ವಿದುರರೇ ಆಲ್ರೆಡಿ ಅವರು ಎಲ್ಲ ತಿಳುವಳಿಕೆ ಇದ್ದಂಥವ್ರು. ಅವರು
ಇಲ್ಲಿ ಕೃಷ್ಣನಿಗೆ ಬೆಲೆ ಇಲ್ಲ, ಅವನ ಮಾತಿಗೆ ಅವನ ಒಂದು ಸಲಹೆಗಳನ್ನು ಕೊಟ್ಟರು ಅದನ್ನು ತಗೊಳ್ತಾ ಇಲ್ಲ ಅಂತಂದಮೇಲೆ ಅಲ್ಲಿ ನಾನು ಇರಬಾರ್ದು ಅಂತಂದ್ಬಿಟ್ಟು ಅವನು ಎಲ್ಲ ತೀರ್ಥಕ್ಷೇತ್ರಗಳನ್ನೆಲ್ಲ ತಿರುಗಾಡಿಕೊಂಡು ಒಬ್ಬ ಮಹರ್ಷಿಯನ್ನ ಭೇಟಿಯಾಗ್ತಾನೆ. ಅವರೇ ಮೈತ್ರೇಯರು. ಅವರಿಂದ ಏನು ಕೇಳಿ ತಿಳ್ಕೊಂಡ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿದ್ರೆ ಎಷ್ಟು ವಿಚಾರಗಳು ಇದೆ ಅಂತಂದ್ಬಿಟ್ಟು ಇಲ್ಲಿ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ವಿರಜಾ ಸ್ಥಿರ್ಥ ಸೇವೆಯ ಎಂಬ ಮಾತುಗಳು ಎಲ್ಲಾ ಪುಣ್ಯಕ್ಷೇತ್ರಗಳನ್ನೂ ಸಂಚರಿಸಿ ಎಲ್ಲಾ ಕಲ್ಮಶಗಳಿಂದ ಸಂಪೂರ್ಣವಾಗಿ ಶುದ್ಧನಾದ ವಿದುರನಿಗೆ ಅನ್ವಯವಾಗುತ್ತದೆ. ಭಾರತದಲ್ಲಿ 100 ಪುಣ್ಯಕ್ಷೇತ್ರಗಳಿವೆ. ಅವುಗಳಲ್ಲಿ ಪ್ರಯಾಗ, ಹರಿದ್ವಾರ, ವೃಂದಾವನ ಮತ್ತು ರಾಮೇಶ್ವರಗಳು ಪ್ರಮುಖ ಎಂದು ಪರಿಗಣಿತವಾಗಿವೆ. ಅಂದರೆ ಇಲ್ಲಿ ವಿರಜಾ ತೀರ್ಥ ಸೇವೆಯ ಅನ್ನುವಂಥ ಮಾತಿದೆ. ಅಂದರೆ ಏನು, ಎಲ್ಲ ಪುಣ್ಯಕ್ಷೇತ್ರಗಳನ್ನು ಸಂಚಾರ ಮಾಡಿದ ಮೇಲೆ ಎಲ್ಲ ಕಲ್ಮಶಗಳಿಂದ ಸಂಪೂರ್ಣವಾಗಿ ಶುದ್ಧನಾಗಿರ್ತಾನಲ್ಲ ಅಂಥ ವಿದುರನಿಗೆ ಇದು ಅನ್ವಯವಾಗುತ್ತೆ. ಭಾರತದಲ್ಲಿ ಬೇಕಾದಷ್ಟು ಪುಣ್ಯಕ್ಷೇತ್ರಗಳಿದೆಯಲ್ಲ, ಅದರಲ್ಲಿ ಯಾವುದು ತುಂಬ ಪ್ರಮುಖವಾಗಿರುವಂಥದ್ದು ಅಂತಂದರೆ ಪ್ರಯಾಗ, ಹರಿದ್ವಾರ, ವೃಂದಾವನ ಮತ್ತು ರಾಮೇಶ್ವರ. ಇಲ್ಲಿಗೆಲ್ಲಾನು ಅವರು ಹೋಗಿ ಬರ್ತಾರೆ ಅನ್ನೋದು ಇಲ್ಲಿಂದ ನಮಗೆ ಗೊತ್ತಾಗತ್ತೆ. ರಾಜಕಾರಣ ಮತ್ತು ರಾಜತಂತ್ರಗಳಿಂದ ತುಂಬಿದ ತನ್ನ ಮನೆಯನ್ನ ಬಿಟ್ಟ ಮೇಲೆ ಯಾವ ಸ್ಥಳವನ್ನು ಪ್ರವೇಶಿಸಿದರೆ ವ್ಯಕ್ತಿಯು ತನ್ನಷ್ಟಕ್ಕೆ ಪರಿಶುದ್ಧನಾಗಿ ಬಿಡುತ್ತಾನೆಯೋ ಅಂತಹ ಪವಿತ್ರ ಸ್ಥಳಗಳಲ್ಲಿ ಸಂಚರಿಸಿ ಶುದ್ಧನಾಗಲು ವಿದುರನು ಬಯಸಿದನು. ಅಂದ್ರೆ ಅರ್ಥ ಏನು, ಈಗ ನೋಡಿ, ಅವರು ರಾಜ ಮನೆತನದಲ್ಲಿದ್ದ ಕಾರಣದಿಂದ ಅವ್ರ ಮನೆಗಳಲ್ಲಿ ರಾಜಕಾರಣ ಮತ್ತೆ ರಾಜತಂತ್ರಗಳೇ ತುಂಬಿದ್ದಂತಹ ಆ ಮನೆಯನ್ನ ಬಿಟ್ಟು ಯಾವ ಸ್ಥಳಕ್ಕೆ ಹೋದ್ರೆ ಒಬ್ಬ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಪವಿತ್ರನಾಗ್ಬಿಡುತ್ತಾನೋ ಅಂಥ ಒಂದು ಪವಿತ್ರ ಸ್ಥಳಗಳೆಲ್ಲ ಸಂಚಾರ ಮಾಡ್ತಾನೆ, ಮಾಡಿ ಶುದ್ಧನಾಗಬೇಕು ಅಂತ ವಿದುರ ಇಷ್ಟಪಡ್ತಾನೆ. ಈಗ ನಮಗೆ ಗೊತ್ತಾಯ್ತಾ, ಪ್ರಯಾಗ, ಹರಿದ್ವಾರ, ವೃಂದಾವನ, ರಾಮೇಶ್ವರ ಇಲ್ಲೆಲ್ಲ ಹೋದ್ರೆ ಮನುಷ್ಯ ತಂತಾನಾಗೆ ಶುದ್ಧನಾಗ್ತಾನೆ ಅನ್ನೋದು ಕೂಡ ನಮಗೆ ಇಲ್ಲಿಂದ ಗೊತ್ತಾಗತ್ತೆ. ಸೊ ವಿದುರ ಏನು ಮಾಡ್ದ, ಇಲ್ಲಿದ್ರೆ ನನ್ನ ತಲೆ ಕೆಟ್ಟು ಹೋಗುತ್ತೆ, ಬರೀ ಇಲ್ಲಿ ಮೋಸ, ವಂಚನೆ, ಭಗವಂತನಿಗೆ ಬೆಲೆ ಇಲ್ಲ, ಬರೀ ತಂತ್ರಗಳು, ರಾಜಕಾರಣ ಇದೇ ತುಂಬಿಕೊಂಡಿದೆ ಅಂತ ಅಂದ್ಬಿಟ್ಟು ತನ್ನನ್ನು ತಾನು ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಅವನು ತೀರ್ಥಕ್ಷೇತ್ರಗಳಿಗೆ ಅವನು ಪ್ರಯಾಣ ಮಾಡ್ತಾನೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಂಡ್ವಿ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.